ಪಾಕಿಸ್ತಾನದ ನಖ್ವಿ ಕೈಯಲ್ಲಿ ಟ್ರೋಫಿಯನ್ನು ಸ್ವೀಕರಿಸಿದ ಭಾರತ. ಇದೆಲ್ಲ ಡ್ರಾಮಾ ಜೋಕ್ ಅಂತ ಹೇಳಿ ಕಾಂಗ್ರೆಸ್ ಈಗ ಟ್ವೀಟ್ ಮಾಡಿರುವಂಥದ್ದು. ಕಾಂಗ್ರೆಸ್ನ ಈ ನಡೆಗೆ ಬಿಜೆಪಿ ನಾಯಕರುಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನವನ್ನು ಕಾಂಗ್ರೆಸ್ ಬೆಂಬಲಿಸ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಟೀಮ್ ಇಂಡಿಯಾಗೆ ಯಾಕೆ ರಾಹುಲ್ ಅಭಿನಂದಿಸಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬಿಜೆಪಿ ರೈಸ್ ಮಾಡಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಾಂಗ್ರೆಸ್ ಅನ್ನು ಕಾಲೆಳೆಯುವಂತಹ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಈ ಮೂಲಕ 9ನೇ ಬಾರಿಗೆ ಏಷ್ಯಾ ಕಪ್ ಗೆದ್ದಂತಹ ಭಾರತ ತಂಡದ ಅಭಿನಂದನೆ ಸಲ್ಲಿಸುವಂತಹ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ಜಟಾಪಟಿ ಮುಂದುವರೆದಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ನಿನ್ನೆ ಟೀಮ್ ಇಂಡಿಯಾ ಆಟಗಾರರು ನಡೆದುಕೊಂಡಂತಹ ರೀತಿಯನ್ನು ಟೀಕಿಸುವಂತಹ ಕೆಲಸವನ್ನು ಮಾಡಿದರೆ, ಮತ್ತೊಂದು ಕಡೆ ಬಿಜೆಪಿ ಇದನ್ನು ಪ್ರಶ್ನೆ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಹಿಂದೆ ಪಾಕಿಸ್ತಾನದ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅದಕ್ಕೆ ಸಾಕ್ಷಿಯನ್ನ ಕೇಳಿತ್ತು. ಅಂತಹ ಕೆಲ ಕಾಂಗ್ರೆಸ್ ನಾಯಕರುಗಳಿಂದ ಈ ರೀತಿಯ ವಿಮರ್ಶೆ ಏನು ಆಶ್ಚರ್ಯ ಅಲ್ಲ ಅಂತ ಹೇಳಿ. ಪ್ರೇಮ್ ನೋಡಿ, ನಿನ್ನೆ ಮ್ಯಾಚ್ ಆದ ಬಳಿಕ ಪಾಕಿಸ್ತಾನದ ಅಧ್ಯಕ್ಷನಿಂದ ಈ ಒಂದು ಕಪ್ಪನ್ನು ಇಸ್ಕೋಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಭಾರತ ಅದನ್ನು ತಿರಸ್ಕರಿಸಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಮುಖ್ಯವಾಗಿ ಕಾಂಗ್ರೆಸ್ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಅನ್ನು ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಡ್ರಾಮಾ, ಬೂಟಾಟಿಕೆ ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಯನ್ನು ಮಾಡುವಂಥ ಕೆಲಸ ಮಾಡಿದೆ. ಅಷ್ಟು ಪಾಕಿಸ್ತಾನದ ವಿರುದ್ಧ ಹಗೆತನವನ್ನು ಸಾಧಿಸೋದಾಗಿದ್ರೆ ಪಾಕಿಸ್ತಾನದ ಜೊತೆಗೆ ಪಂದ್ಯವನ್ನೇ ಆಡಬಾರ್ದಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಟೀಕೆಯನ್ನು ಮಾಡಿರುವಂಥದ್ದು. ಈಗ ಕಾಂಗ್ರೆಸ್ನ ಟೀಕೆಗಳಿಗೆ ಬಿಜೆಪಿ ಕೂಡ ಉತ್ತರವನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿ ಹೇಳ್ತಾ ಇರುವಂತದ್ದು, ಕಾಂಗ್ರೆಸ್ ಭಾರತ ತಂಡದ ಪರವಾಗಿಲ್ಲ, ಭಾರತ ತಂಡಕ್ಕೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅಭಿನಂದನೆಯನ್ನು ಸಲ್ಲಿಸಿಲ್ಲ, ಕಾಂಗ್ರೆಸ್ ಬಹುಶಃ ಪಾಕಿಸ್ತಾನದ ಪರವಾಗಿ ನಿಂತಂತೆ ಕಾಣಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗ ಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ಜಟಾಪಟಿ ಕೂಡ ಶುರುವಾಗಿರುವಂತದ್ದು. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಪಂದ್ಯ ಮುಗಿದ ಬಳಿಕ ಆಪರೇಷನ್ ಸಿಂಧೂರ ಕ್ರಿಕೆಟ್ ಮೈದಾನದಲ್ಲಿ ಕಾಣಿಸ್ತು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಕಾಂಗ್ರೆಸ್ನ ಸಂಸದ ಶಶಿಕುಮಾರ್ ಸಂತಿಲ್ ಅವರು ಕೂಡ ಈಗ ಟೀಕೆಯನ್ನು ಮಾಡಿರುವಂಥದ್ದು. ಇಂತಹ ಕೆಳಮಟ್ಟದ ಹೇಳಿಕೆಯನ್ನು ನಾನು ನೋಡಿರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಿರುಗೇಟನ್ನು ಕೊಡುವಂಥ ಕೆಲಸವನ್ನ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಕಪ್ನ ವಿಚಾರ ಈಗ ಟ್ವಿಟರ್ನಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.